ಶೈಕ್ಷಣಿಕ ಮತ್ತು ಆರೋಗ್ಯದ ಸಮೃದ್ಧಿಯಿಂದ ದೇಶ ಸದೃಢವಾಗಿಸಲು ಸಾಧ್ಯ ಎಂದು ರಾಜ್ಯದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಚ್.ಪಿ. ಸಂದೇಶ್ ಹೇಳಿದರು. ಸಾಗರ ತಾಲೂಕಿನಲ್ಲಿ ಎಂಎಲ್ ಹಳ್ಳಿ ಶಾಲಾ ಆವರಣದಲ್ಲಿ ಭಾನುವಾರ ಆಯೋಜಿಸಿದ್ದ ವ್ಯಕ್ತಿತ್ವ ವಿಕಸನ ಮತ್ತು ವಿದ್ಯಾರ್ಥಿ ಜಾಗೃತಿ ಸಮಾವೇಶ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಯುವ ಸಮುದಾಯವನ್ನು ಸನ್ಮಾರ್ಗದಲ್ಲಿ ನಡೆಸುವಂತೆ ಸೂಕ್ತ ಮಾರ್ಗದರ್ಶನ ಮಾಡುವ ಗುರುತರ ಹೊಣೆ ಸಮಾಜದ ಪ್ರಜ್ಞಾವಂತರ ಹಾಗೂ ಶಿಕ್ಷಕರ ಕರ್ತವ್ಯವಾಗಿದೆ. ವಿದ್ಯಾರ್ಥಿಗಳಿಗೆ ಇತಿಹಾಸ ಮತ್ತು ಸಂಸ್ಕೃತಿಯ ಅರಿವು ಮೂಡಿಸಿದಾಗ ರಾಷ್ಟ್ರಭಕ್ತರ ಸಂಖ್ಯೆ ವೃದ್ಧಿಯಾಗುತ್ತದೆ, ತನ್ಮೂಲಕ ದೇಶ ಸದೃಢವಾಗುತ್ತದೆ ಎಂದರು. ಮತ್ತೆ ಅದರಲ್ಲೂ ಹೆಚ್ಚಿನದಾಗಿ ಗ್ರಾಮಾಂತರ ಪ್ರದೇಶದ ಮಕ್ಕಳುಗಳಿಗೆ ಸರಿಯಾದ ಶಿಕ್ಷಣ ಸಿಗದೇ ಇರತಕ್ಕಂತ ಒಂದು ಗಮನವನ್ನು ಕೂಡ ಇಟ್ಕೊಂಡು ಇಂಥ ಒಂದು ಸಂಸ್ಥೆಗಳು ಆ ಕೆಲಸವನ್ನು ಮಾಡ್ತಾ ಇರೋದು ಬಹಳ ಒಂದು ಅಭಿನಂದನಾರ್ಹ. ಅದಕ್ಕೆ ಮೋಸ್ಟ್ಲಿ ನನಗನ್ಸುತ್ತೆ ಇವತ್ತು 19ರಿಂದ ಸಾವಿರಾರು ಮಕ್ಕಳುಗಳು ವ್ಯಾಸಂಗ ಮಾಡ್ತಿದ್ದಾರೆ ಅಂತಂದ್ರೆ ನಿಮ್ಮ ಸಂಸ್ಥೆಗೆ ನೀವು ಇಟ್ಟಿರ್ತಕ್ಕಂಥ ಹೆಸರು ಬಹುಮುಖ್ಯವಾಗಿ ಇಬ್ಬರು ದಾರ್ಶನಿಕರ ಹೆಸರನ್ನು ಇಟ್ಟಿದ್ದೀರಿ ನೀವು. ಅದು ಶ್ರೀ ರಾಮಕೃಷ್ಣ ಪರಮಹಂಸರವರು ಮತ್ತೆ ಸ್ವಾಮಿ ವಿವೇಕಾನಂದರವರು. ನಾನು ಯಾಕೆ ಇವರಿಬ್ಬರನ್ನ ದಾರ್ಶನಿಕರು ಅಂತ ಹೇಳಿ ಕರಿತೇನೆ ಅಂತ ಹೇಳಿದ್ರೆ, ಇವರು ಯಾವಾಗಲೂ ತಮ್ಮ ಚಿಂತನೆಯನ್ನು ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಒಂದು ಸಮೂಹವನ್ನ ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡುವುದಲ್ಲ, ಮನುಕುಲದ ಉದ್ಧಾರಕ್ಕಾಗಿ ಕೆಲಸ ಮಾಡುವಂಥವ್ರು ಇವರಿಬ್ಬರು. ಹಾಗಾಗಿ ನನಗನ್ಸುತ್ತೆ ನೀವು ಯಾವಾಗ ಒಳ್ಳೆಯ ಮನಸ್ಸಿನಿಂದ ಅವರ ಇಬ್ಬರ ಹೆಸರಿನಲ್ಲಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ, ಆ ಇಬ್ಬರ ದಾರ್ಶನಿಕರ ಆಶೀರ್ವಾದ ನಿಮಗೆ ಇದೆ. ಹಾಗಾಗಿ ಈ ವಿದ್ಯಾಸಂಸ್ಥೆ ಬಹಳ ಚೆನ್ನಾಗಿ ಬೆಳೆದಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. 19ರಿಂದ ಇವತ್ತು ಸಾವಿರಾರು ಮಕ್ಕಳು ಈ ಶಾಲೆಯಲ್ಲಿ ವಿದ್ಯೆಯನ್ನ ಕಲಿತಿದ್ದಾರೆ ಅಂತ ಹೇಳಿ, ಅದಕ್ಕೆ ನಾನು ಮೊದಲಿಗೆ ಅಭಿನಂದನೆ ಸಲ್ಲಿಸತಕ್ಕಂಥದ್ದು ಈ ಶಾಲೆಯನ್ನು ಕಟ್ಟಿ ಬೆಳೆಸಿದಂಥವರಿಗೆ ಮೊದಲು ನಾವು ಸಲ್ಯೂಟ್ ಹೇಳಲೇಬೇಕು. ಹಾಗಾಗಿ